2025ನೇ ವರ್ಷದ ಹೊಸ ವರ್ಷದ ಯೋಗ ಫಲಗಳು. ಹೊಸ ವರ್ಷದ ಯೋಗ ಫಲಗಳಲ್ಲಿ 3ನೇ ಸ್ಥಾನವನ್ನು ಪಡೆಯುವಂತಹ ತುಲಾರಾಶಿ. ತುಲಾರಾಶಿಯವರಿಗೆ ಅತ್ಯಂತ ಯೋಗ ಫಲ ಏನಕ್ಕೆ ಹೇಗೆ ಅಂತಂದರೆ, ನಷ್ಟದಲ್ಲಿದ್ದಂತಹ ರಾಶಿ ಲಾಭಕ್ಕೆ ತಿರಲಿಕ್ಕೆ ಅನುಕೂಲಕರವಾಗಿರುವಂಥ ಗ್ರಹ, ಭಾಳ ಅನುಕೂಲವನ್ನು ಮಾಡುವಂಥ ಗ್ರಹ ಯಾವುದಾದರೂ ಇದ್ದರೆ ಅದು ತುಲಾರಾಶಿ. ಆ ರಾಶಿಯ ಬದಲಾವಣೆ ಏನು ಅಂತ ಅಂದರೆ, ಕೇತುಗ್ರಹ ಬದಲಾವಣೆ ಆಗ್ತಾನೆ. ಗುರುವು ಉತ್ತಮವಾದಂಥ ಫಲವನ್ನು ಕೊಡುವಂಥ ದಿನಕ್ಕೆ ಯೋಗಕ್ಕೆ ಬರ್ತಾನೆ. ಶನಿಯ ಬಲ ಚೆನ್ನಾಗಿದೆ. ಎಲ್ಲ ಗ್ರಹಗತಿಗಳ ಒಗ್ಗೂಡಿ ನಿಮಗೆ ಬರುವಂತಹ ಯೋಗ ಫಲಗಳಿಂದ ದಾರಿದ್ರ್ಯತೆ ಶಮನವಾಗುವಂತಹ ಯೋಗ. ತುಲಾರಾಶಿಯವರು ನೀವು ನೋಡ್ಬೋದು, ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲಮಯವಾದಂತಹ ವಾತಾವರಣದಲ್ಲಿ ಕೂಡಿದಂತಹ ತುಲಾರಾಶಿ ಉತ್ತಮವಾದಂತಹ ಅನುಕೂಲವನ್ನು ನೋಡ್ತಾರೆ. ಹಣಕಾಸಿನ ಉತ್ತಮವಾದಂಥ ಯೋಗ, ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭದಾಯಕವಾದಂತಹ ಫಲಪ್ರದ, ಜೊತೆಯಲ್ಲಿ ನಿಮಗೆ ಉತ್ತಮವಾದಂಥ ಧಾರ್ಮಿಕದಲ್ಲಿ ತುಂಬ ಆಸಕ್ತಿರಾಗಿರ್ತೀರಿ. ದೇವರು ಪೂಜೆ ಪುನಸ್ಕಾರಾದಿಗಳು, ವ್ರತ ನೇಮಾದಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುವಂತಹ ರಾಶಿಯವರು ತುಲಾರಾಶಿಯವರು. ತುಲಾರಾಶಿಯವರಿಗೆ ಮಿತ್ರನಿಂದ ಸಹಕಾರ. ಎಷ್ಟೋ ಜನಗಳಿಗೆ ಹಣಕಾಸನ್ನು ಕೊಟ್ಟು ಕಳ್ಕೊಂಡಿದ್ದೀರಲ್ಲ, ಅವೆಲ್ಲವೂ ಹಿಂದಿರುಗುವಂತಹ ದಿನಗಳು ಸಿಗುತ್ತೆ ನಿಮಗೆ. ನಿಮ್ಮ ಶ್ರಮ ಮತ್ತು ನಿಮ್ಮ ಉತ್ತಮವಾದಂತಹ ಮನಸ್ಥಿತಿಯನ್ನು ಅರಿತಂತಹ ಮೋಸವನ್ನು ಮಾಡಬೇಕಾಗಿದ್ದಂಥವರು ಸಹ ನಿಮಗೆ ಮೋಸವನ್ನು ಮಾಡದಲ್ಲೇ ನಿಮಗೆ ಉತ್ತಮವಾದಂತಹ ಸಹಕಾರ ಸಲಹೆಯನ್ನು ಕೊಟ್ಟು ಹೋಗುವಂಥ ದಿನಗಳು ನಿಮಗೆ ಸಿಗುತ್ತೆ. ಎಷ್ಟೋ ದಿನಗಳಿಂದ ಹಣ ಕಟ್ಟಿದ್ದೆ, ಅವ್ರಿಗೆ ಯಾರೋ ಕೊಟ್ಟಲೇ ಇಲ್ಲ ನಮಗೆ ಗುರುಗಳೇ ಅಂತಿರ್ತೀರಲ್ಲ, ಅದೆಲ್ಲವೂ ಸಹ ಹಿಂತಿರುಗುವಂತಹ ಯೋಗ. ಮತ್ತು ನಿಮಗೆ ವಿಶೇಷವಾದಂತಹ ಆಭರಣ ಪ್ರಾಪ್ತಿ. ನೀವು ಆಭರಣಗಳನ್ನು ಅಡ ಇಟ್ಟಿರ್ತೀರೋ ಅಥವಾ ಮಾರ್ಕೊಂಡಿರ್ತೀರೋ ಅಥವಾ ಇನ್ನೇನೋ ಸಮಸ್ಯೆಗಳನ್ನು ಕಳ್ಕೊಂಡಿರ್ತೀರೋ, ಇದೆಲ್ಲವೂ ಗಳಿಸುವಂತಹ ಯೋಗ, ಆಭರಣಗಳ ಪ್ರಾಪ್ತಿಯಾಗುವಂತಹ ಯೋಗ ಇರುವಂಥದ್ದು ತುಲಾರಾಶಿಯವರಿಗೆ 2025. ಯಾರಾದರೂ ಕಲಾವಿದರಿದ್ದರೆ, ಸಿನಿಮಾ ನಟ ನಟಿಯರಿಗೆ, ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ, ಉತ್ತಮವಾದಂತಹ ಸ್ವಯಂ ಪ್ರೇರಿತರಾಗಿ ಮಾಡುವಂಥ ಉದ್ಯೋಗಿಗಳಿಗೆ ಉತ್ತಮವಾದಂಥ ವರ್ಷ 2025ನೇ ವರ್ಷ. ಯಾಕೆ ಅಂತಂದರೆ, ಉತ್ತಮವಾದಂಥ ಯೋಗ ಫಲಗಳಿಂದ ಕೂಡಿರುವಂತಹ ರಾಶಿಯವರು ಇವರು. ಗುರುವಿನ ಬಲ, ಶನಿಯ ಬಲ, ಶುಕ್ರನ ಯೋಗ, ಎಲ್ಲ ಯೋಗಗಳಿಂದ ಕೂಡಿರುವಂತಹ ರಾಶಿ 2025ರಲ್ಲಿ ಯಾವುದಾದ್ರೂ ಇದ್ದರೆ ಅದು ತುಲಾರಾಶಿ. ತುಲಾರಾಶಿಯವರು, ನಾನು ಆಗಲೇ ಒಂದ್ಸಲಿ ಹೇಳಿದೆ ನಿಮಗೆ, ಒಂದ್ಸಲಿ ಎಲ್ಲ ಅನುಕೂಲಗಳಾಗತ್ತೆ. ಧರ್ಮವನ್ನು ಬಿಟ್ಟು ಹೋಗಬೇಡಿ, ಅಹಂಕಾರವನ್ನು ಪಡಬೇಡಿ. ಯಾಕೆ ಅಂತ ಅಂದರೆ, ನಿಮಗೆಲ್ಲ ಯೋಗದ ಫಲ ಅದನ್ನು ತಲೆ ತಿರುಗುವ ರೀತಿಯಲ್ಲಿ ಮಾಡಬಹುದು. ಆದ್ದರಿಂದ ಸುಮಾರು ವರ್ಷಗಳಿಂದ ಕಷ್ಟಪಟ್ಟಂತಹ ರಾಶಿಯವರು ಈಗ ಉತ್ತಮವಾದಂತಹ ಯೋಗದ ಫಲ ಕೊಡ್ತಾ ಇದೆ. ಈ ಸಂದರ್ಭವನ್ನು ಉತ್ತಮವಾದಂಥ ವರ್ಷವನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, 2025ನೇ ವರ್ಷದ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯಿಂದ ತಕ್ಷಣವೇ ನಮಗೆ ದೇಶದ ಗಣ್ಯ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರ್ತಾರೆ. ಯಾಕೆಂದರೆ ಸುಮಾರು ವಾಹಿನಿಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಂಥ ಮಹಾನ್ ಗಣ್ಯ ವ್ಯಕ್ತಿಗಳ ಸುಮಾರು ಜಾತಕಗಳನ್ನು ನಾವು ಸುಮಾರು ವಿಶ್ಲೇಷಣೆಗಳನ್ನು ಚರ್ಚೆಗಳನ್ನು ಸುಮಾರು ಮಾಡಿಬಿಟ್ಟಿದ್ದೀವಿ. ನಾನು ಈ ಚಾನಲಲ್ಲಿ ಅವರ ವೈಯಕ್ತಿಕ ಹೆಸರುಗಳನ್ನು ಹೇಳೋದಿಲ್ಲ. ಯಾಕೆ ಅಂತ ಅಂದರೆ ಅದು ಅವರ ಪರ್ಸ್ನಲ್, ನಾವು ಹೇಳಬಾರ್ದು. ಅಂತಹ ಸಂದರ್ಭಗಳು ಬಂದಾಗ ತೆಗೆದುಕೊಳ್ಳೋಣ ಅವರ ವ್ಯಕ್ತಿಗಳ ಹೆಸರುಗಳನ್ನು. ಮಹಾನ್ ಗಣ್ಯ ವ್ಯಕ್ತಿಗಳು, ನಮ್ಮ ದೇಶವನ್ನು ಆಳುವಂಥ ವ್ಯಕ್ತಿಗಳ ರಾಶಿಯೂ ಸಹ ವೃಶ್ಚಿಕ ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿವರೆಗೆ ಮಾರಕವಾಗುವಂತಹ ವರ್ಷವಾಗುತ್ತೆ. ಮಿತ್ರನು ಅಂತ ಅಂದ್ಕೊಂಡಿರ್ತಾರಲ್ಲ, ಅವನೇ ನಿಮಗೆ ಶತ್ರುವಾಗಿರ್ತಾನೆ. ಇವರಿಂದ ಸಹಯೋಗ ಆಗ್ಬೋದು ಅಂದ್ಕೊಂಡಿರ್ತೀರಲ್ಲ, ಅವನೇ ನಿಮಗೆ ಬೆನ್ನಿಂದ ಚೂರಿ ಹಾಕುವಂತಹ ಭಾಳ ಮಾರಕನಾದಂತಹ ಕೆಟ್ಟ ಶತ್ರುವಾಗಿರ್ತಾನೆ. ಎಚ್ಚರಿಕೆಯನ್ನು ವಹಿಸಿ. ನೀವು ಅಂದುಕೊಂಡಂಥದ್ದೆಲ್ಲವೂ ಸಹ ಉಲ್ಟಾ ಆಗುವಂಥ ಸನ್ನಿವೇಶಗಳು. ನಿಮ್ಮ ಶ್ರಮ ಇದೆ, ಒಳ್ಳೆ ತಿಳುವಳಿಕೆ ಇದೆ, ಒಳ್ಳೆ ಬುದ್ಧಿ ಇದೆ, ನಿಮಗೆ ಇನ್ನೊಬ್ರಿಗೆ ಸಹಕಾರವನ್ನು ಮಾಡಿದ್ದೀರಿ, ಆ ಸಹಕಾರವನ್ನು ಅವನು ಖಂಡಿತವಾಗಿ ನೆನೆಸ್ಕೊಳ್ಳೋದಿಲ್ಲ.
ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡ್ತಿದ್ದಂತಹ ವ್ಯಕ್ತಿ, ಕುಹಕ ಮನಸ್ಸುಗಳನ್ನುಳ್ಳುವಂತಹ ವ್ಯಕ್ತಿ, ಈ ಸಂದರ್ಭವನ್ನೇ ಕಾಯ್ತಿರುವಂಥ ವ್ಯಕ್ತಿಗಳು ಹಳ್ಳಕ್ಕೆ ಬಿದ್ದಾಗ ಎಲ್ಲರೂ ಸಹ ಬಂದು ಕಲ್ಲಾಕಿ ಮಣ್ಣಾಕಿ ಮುಚ್ಚುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ. ವ್ಯವಹಾರದಲ್ಲಿ ಸಮಸ್ಯೆಗಳಾಗುತ್ತೆ. ಈ ಸಂದರ್ಭದಲ್ಲಿ ಕೆಲಸವನ್ನು ಬದಲಾವಣೆಗಳನ್ನು ಮಾಡಬೇಡಿ. ಕೆಲಸ ಮಾಡುವಂಥ ಜಾಗದಲ್ಲಿ ಎಷ್ಟೇ ಕಿರಿಕಿರಿ ಬಂದರೂ ಸಹ ಅದಕ್ಕೆ ನಿಮಗೆ ಉತ್ತರವನ್ನೇ ಕೊಡಕೋಬೇಡಿ. ಕಷ್ಟಗಳು ಬರಲಿ, ನಷ್ಟಗಳಾಗಲಿ, ಒಂದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ. ಕೆಲಸ ಬದಲಾವಣೆ ಮಾಡೋಕ್ಕೋದ್ರೆ ಕೆಲಸ ಸಿಗೋದಿಲ್ಲ. ತಿರ್ಗಾ ಸುಮಾರು ದಿನಗಳ ಅಲಿಬೇಕಾಗ್ತದೆ. ಹಣಕಾಸಿನ ಗೊಂದಲಮಯವಾದಂಥ ವಾತಾವರಣ ಬರುತ್ತೆ. ಎಷ್ಟೇ ಜನಗಳು ಎಷ್ಟೇ ಕಾಲಿಗೆ ಕೆರೆದು ಜಗಳಕ್ಕೆ ಬಂದರೂ ಸಹ ನಾವು ಸೈಡಲ್ಲಿ ಹೋಗಬೇಕು. ನಮ್ಮ ಮೇಲೆ ಅವಮಾನಗಳನ್ನು, ಅಪವಾದಗಳನ್ನು, ಅಪನಿಂದನೆಗಳನ್ನು ತಂದು ತಲೆ ಮೇಲೆ ಹೊರಿಸಿದ್ರೂ ಸಹ ನಾವು ಅದಕ್ಕೆ ಆನ್ಸರ್ ಮಾಡಬಾರ್ದು. ತಪ್ಪಿತಸ್ಥನಾಗಿ ನಾನು ನಿಂತ್ಕೊಂಡ್ರೂ ಪರವಾಗಿಲ್ಲರಿ, ನನಗಿದಕ್ಕೆ ಉತ್ತರ ಕೊಡೋದಿಲ್ಲ. ನಾನು ಉತ್ತರ ಯಾವಾಗ ಕೊಡ್ಬೇಕು ಅವಾಗ ಕೊಡ್ತೀನಿ. ನಾನು ಈಗ ಸದ್ಯಕ್ಕೆ ನನ್ನ ಟೈಮ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕೋದ್ರೂ ಒಂದಲ್ಲ ಒಂದೇನೋ ಸಮಸ್ಯೆಗಳಾಗುತ್ತೆ, ನಾನು ಇದಕ್ಕೆ ಉತ್ತರ ಕೊಡಲ್ಲ ಅನ್ನುವಂಥ ಸ್ಥಿತಿಗೆ ನೀವು ಹೋಗಬೇಕಾಗ್ತದೆ. ಆದರೆ ಇನ್ನೊಂದು ತಿಳ್ಕೊಳ್ಳಿ, ಈ ವೃಶ್ಚಿಕ ರಾಶಿಯವರಿದ್ದಾರಲ್ಲ, ಇವರು ಯಾವತ್ತೂ ಸಹ ಧರ್ಮವನ್ನು ಬಿಟ್ಟು ನಡೆದಂಥವರಲ್ಲ. ಧರ್ಮ, ನೀತಿ, ನ್ಯಾಯ ಇವೆಲ್ಲವೂ ಸಹ ಅವರಿಗೆ ಅವರ ಸ್ವಭಾವದಲ್ಲಿರುವಂಥದ್ದು. ಈ ವ್ಯಕ್ತಿಗಳಿಗೆ ಅವಮಾನವೇನು ಹೊಸದಲ್ಲ, ಕಷ್ಟ ನಷ್ಟಗಳೇನು ಹೊಸದಲ್ಲ. ಅವಮಾನಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ಮೆಟ್ಟಿ ನಡೆದು ಬಂದಂಥವ ವ್ಯಕ್ತಿಗಳಾಗಿರ್ತಾರೆ ವೃಶ್ಚಿಕ ರಾಶಿಯವರು. ಇದೆಲ್ಲವೂ ಸಹ ಹೊಸತು ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಹೋದ ವರ್ಷಕ್ಕೆ ಅದರಾಚೆ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಕಷ್ಟದ ವಾತಾವರಣ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ, ಭಗವಂತನ ಉಪಾಸನೆಯನ್ನು ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ, ಶನಿಯ ಅನುಕೂಲಗಳನ್ನು ಮಾಡ್ಕೊಳ್ಳಿ. ಮನದೇವರು ಕುಲದೇವರನ್ನು ಯಾವತ್ತೂ ಬಿಡಬೇಡಿ. ಸತ್ತಿದ್ದರೆ ತಂದೆ ತಾಯಿಗಳು, ತೀರ್ಕೊಂಡಿರುವಂಥ ತಂದೆ ತಾಯಿಗಳ ಉಪಾಸನೆಯನ್ನಂತೂ ಯಾವಾಗಲೂ ಮಾಡ್ತಾಯಿರಿ. ಹಿರಿಯರ ಅನುಗ್ರಹ, ಹಿರಿಯರ ಆಶೀರ್ವಾದ ನಿಮ್ಮ ರಾಶಿಯವರಿಗೆ ಖಂಡಿತವಾಗಿ ಬೇಕು ಅಂತ ಕೇಳ್ಕೊಳ್ತಾ 2025ನೇ ಹೊಸ ವರ್ಷದ ರಾಶಿ ಭವಿಷ್ಯದಲ್ಲಿ ಧನುಸ್ಸು ರಾಶಿ ಅಂತ ತೆಗೆದುಕೊಂಡಾಗ ನನಗೆ ಗೊತ್ತಾಗುವಂಥದ್ದು 2025ನೇ ಇಸವಿಯ ಯೋಗ ಫಲಗಳಲ್ಲಿ ಕೂಡಿರುವಂಥ 4ನೇ ಸ್ಥಾನವನ್ನು ಪಡೆದಿರುವಂತಹ ಉತ್ತಮವಾದಂಥ ಯೋಗ ಫಲವನ್ನು ಕೊಡುವಂತಹ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಉತ್ತಮವಾದಂಥ ವಿದ್ಯೆ, ಉತ್ತಮವಾದಂಥ ವಿವೇಕ, ಉತ್ತಮವಾದಂಥ ಕೆಲಸ, ಉತ್ತಮವಾದಂತಹ ಹಣಕಾಸಿನ ಯೋಗ, ಉತ್ತಮವಾದಂತಹ ಹೊಸ ಹೊಸ ಆಯಾಮಗಳು ಇವೆಲ್ಲವೂ ಸಿಗುವಂತಹ ವರ್ಷ 2025ನೇ ವರ್ಷ. 2025ನೇ ವರ್ಷದಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಿಗೆ ಬಹಳವಾದಂತಹ ನೆನಪಿನ ಶಕ್ತಿ, ಉತ್ತಮವಾದಂಥ ಅಂಕವನ್ನು ಪಡೆಯುವಂತಹ ಯೋಗ, ಸ್ವಯಂ ಪ್ರೇರಿತರಿಗೆ ಮಾಡುವಂಥ ಉದ್ಯೋಗಿಗಳಿಗೆ ಉತ್ತಮವಾದಂಥ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುವಂಥ ಯೋಗ, ಹೊಸ ಹೊಸ ಮೆಟ್ಟಲುಗಳನ್ನು ಏರುವಂತಹ ಯೋಗ. ಕಲಾವಿದರಿಗೆ ಉತ್ತಮವಾದಂತಹ ವರ್ಷ ಈ ವರ್ಷ. ಧನುಸ್ಸು ರಾಶಿಯವರು ಯಾರೋ ಕಲಾವಿದರಿದ್ದರೆ ಉತ್ತಮವಾದಂಥ ನಿಮಗೆ ಅನುಕೂಲಕರವಾದಂತಹ ದಿನಗಳಾಗಿರ್ತದೆ 2025ನೇ ಇಸವಿ. ಅದು ಧನುಸ್ಸು ರಾಶಿಯವರಿಗೆ. ಧನುಸ್ಸು ರಾಶಿಯವರಿಗೆ ಮನೆಗಳಲ್ಲಿ ಮದುವೆ ಮುಂಜಿಗಳು ತುಂಬ ಚೆನ್ನಾಗಾಗುತ್ತೆ. ಶುಭ ಕಾರ್ಯಗಳು ಅನುಕೂಲಕರವಾಗುತ್ತೆ. ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಮನಸ್ಸು ನೆಮ್ಮದಿಯಾಗಿರುತ್ತೆ. ಕುಟುಂಬ ಸೌಖ್ಯವಾಗಿರುತ್ತೆ. ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥ ಯೋಗದಿಂದ ಕೂಡಿರುವಂತಹ ರಾಶಿಯವರು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರು ಯಾವಾಗಲೂ ಸಹ ಬುದ್ಧಿಜೀವಿಗಳಾಗಿರ್ತೀರಿ, ವಿವೇಕವನ್ನು ಉಳ್ಳಂಥವರಾಗಿರ್ತೀರಿ. ಬಂತು ಅಂತ ನಾವು ಏನು ಮರೆಯೋದಿಲ್ಲ, ಬರಲಿಲ್ಲ ಅಂತ ಇನ್ನು ನಾವು ಕುಗ್ಗೋದಿಲ್ಲ. ಈ ರೀತಿಯ ವಾತಾವರಣ ಉಳ್ಳಂತಹ ಧನುಸ್ಸು ರಾಶಿಯವರಿಗೆ ಈ ವರ್ಷ ಉತ್ತಮವಾದಂತಹ ಯೋಗ ಫಲಗಳು ನಿಮಗೆ ಖಂಡಿತವಾಗಿ ಕೂಡಿರುತ್ತೆ. ನಿಮ್ಮ ರಾಶಿಧಿಪತಿ ಬಂದು ಗುರುಗ್ರಹ ಆಗ್ತಾರೆ. ಯಾವಾಗಲೂ ಸಹ ನೀವು ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗುಳ್ಳಂಥವರು ನೀವು. ಯಾವಾಗ ಆಧ್ಯಾತ್ಮಿಕವಾದಂಥ ವಿಚಾರವನ್ನು ಮಾತನಾಡುವಂಥವರು ನೀವು. ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವಾಗಲೂ ಸಹ ಮಹಾವಿಷ್ಣು ದೇವಸ್ಥಾನ ಎಲ್ಲೇ ಸಿಕ್ಕಲಿ ಮಹಾವಿಷ್ಣುವಿನ ಉಪಾಸನೆಗಳನ್ನು ಯಾವಾಗಲೂ ಸಹ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ, ವಿಶೇಷವಾಗಿ ನೀವು ಸೌಮ್ಯ ರಾಶಿಯವರು. ನೀವು ಯಾವಾಗಲೂ ಧನುಸ್ಸು ರಾಶಿಯವರು ಯಾವಾಗಲೂ ಸಹ ಇನ್ನೊಬ್ಬರು ತಂಟೆ ತಕ್ರಾಲಿಗೆ ನಾವು ಹೋಗೋದಿಲ್ಲ. ಬಂದರೂ ಸಹ ಅದನ್ನು ಸಹಿಸ್ಕೊಂಡು ನಾವಾಗಿದ್ಬಿಡ್ತೀವಿ. ಅಂಥ ರಾಶಿಯವರು ಸೌಮ್ಯ ವ್ಯಕ್ತಿಗಳು. ನೀವು ಯಾವಾಗಲೂ ಸಹ ರಾಯರ ಪ್ರಾರ್ಥನೆ ಮಾಡುವಂಥದ್ದೇ ನಿಮಗೆ ಸೂಕ್ತ.